ಡೈಟ್ ನನ್ನ ತಟ್ಟೆ ನೋಡಿ ಎಷ್ಟು ಮೂಳೆ ಎಲ್ಲ ಬಿಟ್ಟಿದ್ದೀನಿ. ಏನೇ ಬಿಟ್ಟಿಲ್ಲ ನಾನು, ಸುಮ್ಮನೆ ಡೌ ಮಾಡ್ಕೊಂಡು ಡೈಟ್ ಅಂತ. ಹಾಯ್ ಹಲೋ ಗೈಸ್, ವೆಲ್ಕಮ್ ಟು VK Vlogs 360ಗೆ ಎಲ್ರಿಗೂ ನಮಸ್ಕಾರ. ಇವರು ಹಾಸನ ವೀಡಿಯೋ ಮುಗಿಸ್ಕೊಂಡು ಬೆಳಗ್ಗೆ ದೋಸೆ ತಿಂದ್ವಿ. ಈಗ ವಿಡಿಯೋ ಮುಗಿಸ್ಕೊಂಡು ಮತ್ತೆ ವಾಪಸ್ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಹೌದು, ಕೇರ್ ನಗರ ಆಲ್ಮೋಸ್ಟ್ ಕೇರ್ ನಗರ ಹತ್ರ ಇದ್ದೀವಿ. 3 ಗಂಟೆ ಆಯಿತು. ಅದೇ ನಾನ್ ವೆಜ್ ಊಟ ತಿನ್ನೋಣ ಅಂತ ಹೋಟ್ಲ್ ಹುಡುಕ್ತಾ ಇದ್ದೀವಿ. ಹೌದು, ಯಾವ್ದು ಸಿಗ್ತಾ ಇಲ್ಲ. ಚೆನ್ನಾಗಿರೋ ಹೋಟ್ಲಲ್ಲಿ ಊಟ ಮಾಡಿ, ಚೆನ್ನಾಗಿರೋ ಹೋಟ್ಲಲ್ಲಿ ಊಟ ಮಾಡಬೇಕು. ನೋಡೋಣ ಬನ್ನಿ. ಆಲ್ಮೋಸ್ಟ್ 3 ಗಂಟೆ ಆಯಿತು, ಹೊಟ್ಟೆ ಬೇರೆ ಸಿದೈತೆ. ಹೌದು, ಬೆಳಿಗ್ಗೆ ದೋಸೆ ಬಾತ್ ಮಾತ್ರ ತಿಂದಿರೋದು ಅಷ್ಟೇ. ಇಲ್ಲಿ ಊಟ ಮುಗಿಸ್ಕೊಂಡು ಡೈರೆಕ್ಟ್ ಮೈಸೂರು ಬರ್ತೈತೆ. ನಮ್ಗೆ ಅವಾಗಲೇ ಗೊತ್ತಾಯ್ತು, ಬಟ್ ಆದ್ರೂ ಕಂಟ್ರೋಲ್ ಮಾಡಿದ್ದೀನಿ. ಆದ್ರೂ ಕಂಟ್ರೋಲ್ ಮಾಡಿದ್ದೀನಿ. ಕಾರ್ ಓಡಿಸುವ ನಮ್ಮ ಮೈಸೂರಿಗೆ 4 ಗಂಟೆ ತೋರಿಸ್ತೈತೆ. ಇವಾಗ ಊಟ ಗಿಟ ಎಲ್ಲ ಮುಗಿಸ್ಕೊಂಡು 4:15 ಆಗುತ್ತೆ. ಬೆಳಿಗ್ಗೆ ವೆಜ್ ತಿಂದಿದ್ವಿ, ಇವಾಗ ಮಧ್ಯಾಹ್ನಕ್ಕೆ ನಾನ್ ವೆಜ್ ಊಟ ತಿನ್ನೋದ ಅಂತ KR ನಗರದಲ್ಲಿ ಎಲ್ಲಿ ಬೆಸ್ಟ್ ಇರುತ್ತೆ ಅಂತ ನೋಡೋಣ. KR ನಗರದಲ್ಲಿ ಯಾರಾದ್ರೂ ಇದ್ರೆ ವಿಡಿಯೋ ಹೋಗೋ ರೋಡಲ್ಲಿ ನೋಡ್ತಾ ಇದೀವಿ. ಹೌದು, ಸ್ವಲ್ಪ ಮೀಡಿಯಂ ರೇಂಜ್ ಇರೋ ಹೋಟ್ಲುಗಳು. KR ನಗರದಲ್ಲಿ ಯಾರಾದ್ರೂ ಇರೋರು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲಿ ಬೆಸ್ಟ್ ನಾನ್ ವೆಜ್ ಊಟ ಇರುತ್ತೆ ಅಂತ. ನೆಕ್ಸ್ಟ್ ಟೈಮ್ ಬಂದಾಗ ನಾವು ಅದೇ ಹೋಟ್ಲಿಗೆ ಹೋಗ್ತೀವಿ. KR ನಗರ ಆಲ್ರೆಡಿ ರೀಚ್ ಆಗಿದ್ದೀವಿ. ಇನ್ನು ನೋಡೋಣ ಯಾವ ಹೋಟ್ಲು ಸಿಗುತ್ತೆ ನಮಗೆ ನಾನ್ ವೆಜ್ ಅಲ್ಲಿ ಅಂತ. ನೋಡ್ತಾ ಇರ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್, KR ನಗರ ರೋಡ್. KR ನಗರದಲ್ಲಿ ಇರೋರು ತಿಳಿಸ್ಬೋದು, ಕಮೆಂಟ್ ಮಾಡಿ ಯಾವ ಹೋಟೆಲ್ ಬೆಸ್ಟ್ ಅಂತ. ನೆಕ್ಸ್ಟ್ ನಾವು ಆ ಹೋಟ್ಲಿಗೆ ವಿಸಿಟ್ ಮಾಡ್ತೀವಿ ಎಲ್ಲಿ ಚೆನ್ನಾಗಿರುತ್ತೆ ಅಂತ. ನಾನ್ ವೆಜ್ ಊಟ ಮಧ್ಯಾಹ್ನಕ್ಕೆ, ಯಾಕಂದ್ರೆ ವೆಜ್ ತಿಂದಿದ್ದೀವಿ. ಮಧ್ಯಾಹ್ನ ನಾನ್ ವೆಜ್ ಇಲ್ಲ ಅಂದ್ರೆ ಹೊಟ್ಟೆಗೆ ಇಳಿಯಲ್ಲ ನಮಗೆ. ಹೌದು, ಬೆಳಿಗ್ಗೆ ವೆಜ್ಜು ದೋಸೆ ಚೆನ್ನಾಗಿತ್ತು. ಮಧ್ಯಾಹ್ನ ಊಟ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀವಿ. ಮತ್ತು ಕ್ಲೈಮೇಟ್ ಕೂಡ ಫುಲ್ಲು ವೆದರ್ ಚಿಲ್ಲಾಗಿದೆ. ಮಳೆ ಬರೋ ಥರನೂ ಇದೆ. ನಾವು ಹೋಗೋ ರೋಡಲ್ಲಿ ಎಲ್ಲಿ ಮಳೆ ಬರುತ್ತೆ ಗೊತ್ತಿಲ್ಲ. ಇವನು ಆರಾಮಾಗಿ ಕಾರ್ ಓಡಿಸ್ತಾ ಇದ್ದಾನೆ. ಆರಾಮಾಗಿ ಕಾರ್ ಓಡಿಸ್ತಿದ್ದೀನಿ. ನಾನು ಆರಾಮಾಗಿ ಕೂತಿ ನಾನು ಆರಾಮಾಗಿ ಕುತ್ಕೊಳ್ಳೋದು ನನ್ನ ಕೆಲಸ. ಇವನು ಆರಾಮಾಗಿ ಕಾರ್ ಓಡಿಸೋದು ಇವನ್ ಕೆಲಸ. ಜಾಲಿಯಾಗಿ ಹೋಗ್ತಾ ಇದೀವಿ ಇಬ್ರು. ವೆದರ್ ಚಿಲ್ಲಾಗಿರೋದ್ರಿಂದ ಏನು ಒಂಥರ ಸ್ಪೀಡ್. ಯಾಕೆ ನೋಡೋಣ ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಮೇ ಬಿ ಹೋಟ್ಲುಗಳು ಒಂದೊಂದಾಗ ಮಿಲಿಟ್ರಿ ಹೋಟ್ಲು ಅದು ಇದು ಅಂತೆಲ್ಲ ಇದೆ. ಇದೇ ಆದ ಕೇರಳಪುರ ನಾಟಿ ಸ್ಟೈಲ್ ಹೋಟೆಲ್ ಅಂತಿದೆ. ನೋಡೋಣ ಎಲ್ಲಿ ಚೆನ್ನಾಗಿರುತ್ತೆ ಅಂತ. ಇಲ್ಲೇ ಹೋಟ್ಲುಗಳಾಯ್ತು ಕಡೆ ಎರಡು. ನೋಡಲ್ವಾ ಮುಂದೆ? ಇಲ್ಲಿ ಮುಂದೆ ಮೇ ಬಿ ಮುಂದೆ ನೋಡೋಣ. ನಡಿ ಮುಂದೆ ಅದ್ಯಾವುದು PK ಅದ್ಯಾವುದು ಅದಿಲ್ಲ ಸ್ಟೋರಾ. ಅದೇ ಮುಂದೆ ನೋಡೋಣ, ಮುಂದೆ ನೋಡ್ತಿದ್ದೀವಿ. 2 ಕುಷ್ಕ, ಒಂದು ಚಿಕನ್ ಮಸಾಲ. ಇನ್ನೇನು ತಗೊಳ್ಳೋದ? 2 ಕುಷ್ಕ ಚಿಕನ್ ಮಸಾಲ. ಅದೇ ಆಮೇಲೆ ತಗೊಳ್ಳೋದ ತಿಂತ ಅಲ್ವಾ? ಇದು ಪೆಪ್ಪರ್ ಹಾಕ್ಬಿಡ್ತೀರಾ ಫುಲ್ಲೇ? ಫಸ್ಟ್ ಇದೇ ತಗೊಳ್ಳೋದ ಚಿಕನ್ ಮಸಾಲ. ಒಟ್ಟಿಗೆ ಒಂದು ಹಾಫ್ ಕಬಾಬಾ? ಓಕೆ, ಇವಾಗ ಆರ್ಡ್ರ್ ಮಾಡಿರೋದೇನೇನು? 2 ಕುಷ್ಕ, ಒಂದು ಹಾಫ್ ಕಬಾಬ್, ಒಂದು ಹಾಫ್ ಚಿಕನ್ ಮಸಾಲ. ಹೌದು, ಇವಾಗ ನಾವು ನಾನ್ ವೆಜ್ನ ಟೇಸ್ಟ್ ಮಾಡ್ತೀವಿ. ಫ್ಯಾಮಿಲಿ ಬಂದಿದ್ದಾರೆ ಹೋಟ್ಲಿಗೆ. ಚೆನ್ನಾಗಿರ್ಬೇಕು ಅನ್ಸುತ್ತೆ. ನೋಡೋಣ. ವಾಟರ್ ಬಾಟ್ಲು ತೊಗೊಬಿಡೋದಲ್ವಾ? ವಾಟರ್ ಬಾಟ್ಲು. ಓಕೆ, ಒಂದು ವಾಟರ್ ಬಾಟ್ಲು ಕೂಡ ತೊಗೊಬಿಡ್ತೀವಿ ಇವಾಗ. ಎರಡು ಕುಸ್ಕ, ಒಂದು ಚಿಕನ್ ಮಸಾಲ, ಒಂದು ಹಾಫ್ ಕಬಾಬ್ ಇಷ್ಟು ತೊಗೊಂಡಿದ್ದೀವಿ ಇವಾಗ. ಬರುತ್ತೆ ಬೌಲಲ್ಲಿ ಕೊಡ್ತಾರಲ್ಲ, ಹಾಫ್ ಕೊಟ್ಟಿದ್ದಾರೆ ಅನಿಸುತ್ತೆ. ಫುಲ್ಲು ಕಣ ಇಲ್ಲ, ಇದು ಬಿರಿಯಾನಿಗೆ ಫುಲ್ ಕೊಡೋದು. ಅದು ಇದು ಕುಸ್ಕ ಅಷ್ಟೇ ಅಲ್ವಾ? ಕುಸ್ಕ ಬದಿ ನೋಡಿ ಹೆಂಗಿದೆ ಅಂತ. ನೋಡ್ತಾ ಇರ್ಬೋದು. ಇವಾಗ ಕುಸ್ಕ ತೊಗೊಂಡಿದ್ದೀವಿ, ಖಾಲಿ ಕುಸ್ಕಕ್ಕೆ ನಾವು ವಾಟ್ರ್ ಬಾಟ್ಲ್ ಒಂದು ತೊಗೊಂಡು, ಆಲ್ರೆಡಿ ವಾಟ್ರ್ ಇದೆ. ವೆದರ್ಗೆ ಸ್ವಲ್ಪ ಯಾಕೆ ಅಡ್ಜಸ್ಟ್ ಆಗಲ್ಲ. ಇದು ಬಾಟ್ಲು ಕೊಟ್ಬಿಡಿ ಒಂದಿಷ್ಟು ವಾಟ್ರ್ ಬಾಟ್ಲು. ವಾರ್ಮ್ ನೋಡಿ, ಕುಸ್ಕಾಗೆ ಸೇರ್ವ ಕೊಟ್ಟಿದ್ದಾರೆ. ಇದು ಚಿಕನ್ ಮಸಾಲ. ಕಬಾಬ್ ಒಂದು ಇರಬೇಕು. ಚಿಕನ್ ಮಸಾಲ ಬಂದು ನಾನು ಸ್ವಲ್ಪ ಹಾಕೋತೀನಿ. ಟೇಸ್ಟ್ ನೋಡೋಣ. ನೀನು ಡೈಟ್ ಅದನ್ನು ಯಾಕೆ ತಿಂತೀಯಾ? ನೋಡಿದ್ಮೇಲೆ
ತಿಂದೇ ಬಿಡೋಕ್ಕಾಗುತ್ತಾ, ಆದ್ರೂ ಸ್ವಲ್ಪ ಲೈಟಾಗಿ ತಿನ್ನೋಣ ಅಂತ. ಡೇಟಲ್ಲಿ ಏನು ತಿಂತೀಯ? ಹಾಂ, ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಹೇಗಿದೆ ಟೇಸ್ಟು? ನನಗಿಂತ ಮುಂಚೆ ತಿಂತ ಟೇಸ್ಟ್ ಹೇಗಿದೆ? ಚೆನ್ನಾಗಿ ಆಯಿತಾ? ರೈಸ್ ಹೆಂಗಿದೆ? ಓಕೆ, ರೈಸು ಕೂಡ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ರೈಸು ಚೆನ್ನಾಗಿದೆ. ಆಮೇಲೆ ಸರಿ ನೋಡೋಣ ಟೇಸ್ಟ್. ಚೆನ್ನಾಗಿದೆ. ದಾಲ್ ಬೇಕು? ದಾಲು ಕೊಡಬೇಕು. ಚೆನ್ನಾಗಿದೆ ಟೇಸ್ಟು. ಕಬಾಬ್ ತೋರಿಸೋದು ಒಳ್ಳೆ ಟೇಸ್ಟ್ ಇದೆ. ಬಾಬು ಕಬಾಬ್ ಕೂಡ ನೋಡ್ಬೋದು. ಕಬಾಬ್ ಆರ್ಡ್ರ್ ಮಾಡಿದ್ದೆ, ಅದು ಬಂದಿದೆ. ಚಿಕನ್ ಚಾಪ್, ಚಿಕನ್ ಮಸಾಲ, ಕಬಾಬು. ಕಬಾಬ್ ತಿಂತೀಯ ನೀನು? ಹಾಂ, ನಾನ್ ವೆಜ್ ನೋಡಿದ್ಮೇಲೆ ತಿನ್ನೋದು ಬೇಡ ಅಂದ್ಕೊಂಡಿದ್ದೆ, ಲೈಟಾಗಿ ತಿನ್ನೋಣ ಅಂತ. ಕಬಾಬ್ ತಿಂತೀಯ ನಾನ್ ಲೈಟಾಗಿ? ವೆಜ್ ಎಲ್ಲ ನೋಡಿದ್ಮೇಲೆ ತಿನ್ನಬೇಕು ಅಂತ ಸ್ವಲ್ಪ ಫೀಲ್ ಆಗ್ತಾಯಿದೆ. ತಿಂದೇ ಬಿಡ್ತೀನಿ ಇವತ್ತು. ಲೈಟಾಗಿ ತಿಂತೀಯಾ? ಹಾಂ, ನಮ್ಮ ಈರುಳ್ಳಿಲ್ಲ, ನಾನ್ ವೆಜ್ ಈರುಳ್ಳಿಲ್ಲ. ಚಿಕನ್ ಅಷ್ಟೇ ತುಂಬ ಸಾಫ್ಟಾಗಾಯಿತು, ಚೆನ್ನಾಯಿತು. ತುಂಬಾ ಸಾಫ್ಟಾಗಿದೆ. ಚಿಕನ್ ಜೊತೆ ಒಂದು ಸ್ವಲ್ಪ ಸಾಂಬಾರು ಮತ್ತು ರೈಸು. ಈ ಚಿಕನ್ ಮಸಾಲ ಒಂದು ತುಂಬಾ ಚೆನ್ನಾಗಿತ್ತು. ನೋಡೋಣ. ಹಾಂ, ಕಬಾಬ್ನು. ಹಾಂ, ಬೇಡ ಬೇಡ, ಇಡಿ 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 ಬಾಲ್ ಇಡಿ. ಆಮೇಲೆ ಡೈಟ್ ಅಂದ್ಕೊಂಡು ಮೊಸರು ಬಜ್ಜಿ, ಕಬಾಬ್ ಕೂಡ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಪದಾರ್ಥ ಕಬಾಬ್ನು ಎಷ್ಟು ಸಾಫ್ಟಾಗಿ ಬಂದೈತೆ. ಕಬಾಬ್ ತಿನ್ಬೇಡ, ಎಣ್ಣೆ ಪದಾರ್ಥ. ಅವಾಗ ಹೇಳಿದೆ ಎಣ್ಣೆ ಕಂಟೆಂಟ್ ಇದ್ದರೆ ನಾನು ನೆನಪು ಮಾಡೋ ಗೊತ್ತಿದೆ ತಿನ್ಬಿಡ್ತೀನಿ ಅಂತ. ಅದಕ್ಕೆ ಸುಮ್ಮನೆ ಹಂಗೆ ಹೇಳ್ತಾ ನಾನು. ಊಟ ಅಲ್ವಾ, ತಿನ್ನಲೇಬೇಕಲ್ಲ. ಅಲ್ಲ, ಊಟ ಅಲ್ಲ ಗೊತ್ತು ಹೇಳಿದ್ದೆ, ಊಟ ಅಲ್ವಾ ತಿನ್ನಲೇಬೇಕು. ಡೇಟ್ ಅಂತ ಡೌನ್ ಮಾಡ್ತಾನೆ ಅವನು. ಚೆನ್ನಾಗಿ ಕಬಾಬ್ ಜೊತೆ ನೋಡ್ಬೋದು. ಕಬಾಬ್ ಜೊತೆ ಸ್ವಲ್ಪ ರೈಸ್ ತಗೊಂಡು ರೈಸ್ ಮಾತ್ರ ವಸ್ತು ಚೆನ್ನಾಗಿದಲ್ವಾ? ಚೆನ್ನಾಗಿತ್ತು. ನಿಮಗೆ ಕಬಾಬ್ಗೆ ಈರುಳ್ಳಿ, ನಿಂಬೆಹಣ್ಣು, ಖಾರ ಚಟ್ನಿ ಎಲ್ಲ ಕೊಡ್ತಾರೆ. ಈಗೆಲ್ಲ ಎರಡು ತಿಂತೀಯ ನೀನು? ಎರಡು ತಿಂತೀಯ ನೀನು? ಹಾಂ, ಎರಡು ತಿಂತೀಯ ನೀನು? ಈರುಳ್ಳಿ ತಿನ್ನಲ್ಲ. ಮತ್ತೆ ಈರುಳ್ಳಿ ತಿಂತೀಯ? ಮತ್ತೆ ಏನೋ ತಿನ್ನಬೇಕು ಅನಿಸ್ತು. ಎಣ್ಣೆ ಕಂಟೆಂಟು ಅವಾಯ್ಡ್ ಆಗಲಿ ಅಂತ. ರೈಸು, ಬಾಸ್ಮತಿ ಹಾಕೋರೆ, ಕಬಾಬು ಚಟ್ನಿ ಸೂಪರು. ಸೇರ್ವ ಕೊಟ್ಟಿದ್ದಾರೆ. ಯಾವುದೋ ಚಿಕನ್ ಮಸಾಲ ಹಾಕ್ಕೊತಿದ್ದೀನಿ, ಯಾಕಂದರೆ
ಸಖತ್ತಾಗಿದೆ ಕಾಂಬಿನೇಷನ್ ಫಸ್ಟ್ ಹಾಗೂ ಚಿಕನ್ ಮಸಾಲಾಗೆ. ಕಬಾಬ್ ಏನಿಸ್ತು? ಕ್ರಿಸ್ಪಿಯಾಗಿ ಚೆನ್ನಾಗಿ ಸ್ಪೈಸಿಯಾಗಿ. ಚಟ್ನಿ ಅಂತೂ ಇನ್ನೂ ಸೂಪರು. ಮೊಸರು ಬಜ್ಜಿ ಬೇಡವಾ? ಇದು ಚೆನ್ನಾಗಿ ಚಿಕನ್ ಚೆನ್ನಾಗಲ್ಲ. ನಾನು ಅವಾಗಲೇ ಹೇಳ್ದಂಗೆ ಯಾರನ್ನಾಗದಲ್ಲಿ ಯಾರಾದರೂ ಇರೋರು ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಕೂಡ ತಿಳಿಸ್ಬೋದು ಯಾರನ್ನಾಗದಲ್ಲಿ ನಾನ್ ವೆಜ್ ಎಲ್ಲಿ ಬೆಸ್ಟ್ ಅಂತ. ನೆಕ್ಸ್ಟ್ ಟೈಮ್ ಬಂದಾಗ ಅಲ್ಲೇ ವಿಸಿಟ್ ಮಾಡೋಣ ಅಂತ. ಬಟ್ ಇಲ್ಲೂ ತುಂಬ ಚೆನ್ನಾಗಿದೆ. ಹೋಟ್ಲ್ ಹೆಸರು ಬಂದು ಕ್ಲಾಸಿಕ್ ಅಂತ. ಹಾಂ, ಹೋಟ್ಲ್ ಹೆಸರು ಕ್ಲಾಸಿಕ್ ಅಂತ. ಕ್ಲಾಸಿಕಾ? ಈ ಕಡೆ ನಾವು ನೆಕ್ಸ್ಟ್ ಟೈಮ್ ಈ ಕಡೆ ಬಂದರೆ ಇದೇ ಹೋಟ್ಲು. ಅಂದರೆ ಬೇರೆ ರೆಸಿಪಿ ಬೇರೆ ಇದು ಮಾಡ್ತೀವಿ, ಟ್ರೈ ಮಾಡ್ತೀವಿ. ಊಟ ಮಾಡಿದ್ದು ನಿದ್ದೆ ಹಿಡಿತೈತೆ. ಚಿಕನ್ ಮಸಾಲೆ ನೋಡೋದಕ್ಕೂ ಮಲಗೋನೆ ಮತ್ತೆ ನಿದ್ದೆ ಅಂತೆ. ಈ ವರ್ಷದ ಗಾಡಿನ ಅದೇ ಬಂದ್ಬಿಡ್ತಾ. ತಾಳ ನೀರು ಕುಡಿಯೋ ನೋಡಿ, ನೀರು ಕುಡಿತಿಲ್ಲ ಹಂಗೆ ತಿಂತ ಡೇಟ್ ಅಂತ ನೋಡಿ ಗಾಯ್ಸ್. ಡೇಟ್ ನನ್ನ ತಟ್ಟೆ ನೋಡಿ ಎಷ್ಟು ಮೂಳೆ ಎಲ್ಲ ಬಿಟ್ಟಿದ್ದೀನಿ. ಏನೇ ಬಿಟ್ಟಿಲ್ಲ ನಾನು, ಸುಮ್ಮನೆ ಡವ್ ಮಾಡ್ಕೊಂಡು ಡೇಟ್ ಅಂತ ಬರೀ ಡವ್ಗಳೇ ಒಂದು. ನಾನು ಡಯಟ್ ಮಾಡ್ತೀನಿ, ನಾನು ಜಾಸ್ತಿ ಬೆಳಗ್ಗೆ ತಾನು ಹೇಳ್ದ ನಾಳೇನು ತಿನ್ನಲ್ಲ ಜಾಸ್ತಿ ಅಂದ್ಬಿಟ್ಟು. ಸಾಕೆನಾ ಊಟ ಹಾಕೋ. ಬಟ್ ನಿಧಾನಕ್ಕೆ ತಿಂತಾ ಇದ್ದೀನಿ, ಡಯಟೇನೆ ನಿಧಾನಕ್ಕೆ ತಿಂತಾ ಇದ್ದೀನಿ. ಡೇಟ್ ನಿಧಾನ ತಿನ್ನೋದ ಡಯಟ್ ಅಂದರೆ ಗೊತ್ತಾ? ಯಾಕೆ ಊಟ ಮಾಡ ನಮ್ಮನ್ನು ನೋಡಿ ನಗೀತಾವ್ರು. ತೊಳ್ಬಿಡು ತಟ್ಟೆನಾ, ತಟ್ಟೆ ತೊಳ್ಬಿಡು. ಫುಲ್ ಆಯಿತು. ಡೈಟ್ ಅಂದ್ಬಿಟ್ಟು ನನಗೆ ಜಾಸ್ತಿ, ನನಗೆ ನನ್ನ ಕೈ ಜಾಸ್ತಿ ಇದೆ. ನಾನು ಇವತ್ತು ಬೋಟಿ ತಿಂದ ಬರ್ಬೇಕಾದ್ರೆ ಡಿ ಹೋಟಲ್ಲಿ ಬೋಟಿ ಬೇಡ ಅಂತ ತಿಂದ. ಫುಲ್ ಆಯಿತು. ಅಷ್ಟು ನೋಡಿದ್ರಲ್ಲ, ಬಿಲ್ಲು ಪೇಮೆಂಟ್ ಮಾಡಿದೆ. ಬಿಲ್ಲು ಎಷ್ಟಾಗಿದೆ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಸ್ವಲ್ಪ ರೇಟ್ ಕಮ್ಮಿನೇ, 310 ರೂಪಾಯಿ ಆಗಿದೆ ಅಷ್ಟೇ. ಒಟ್ಟು ಬಿರಿಯಾನಿ ರೈಸ್ ಚೆನ್ನಾಗಿದ್ದಲ್ಲ, ಬಿರಿಯಾನಿ ರೈಸು ನೋಡಲ್ಲ ವೀಡಿಯೋ. 310 ರೂಪಾಯಿ ಬಿಲ್ ಆಯಿತು. 310 ರೂಪಾಯಿ ಪ್ರೈಸ್ ಹೊರ್ತು ಅಂತಲೇ ಹೇಳ್ಬೋದು, ವಾಟರ್ ಬಾಟ್ಲ್ ಸೇರಿ. ಹೌದು, ಚೆನ್ನಾಗಿತ್ತು ಕಬಾಬು. ಇಂಥ ಐಟಮು ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ. ಬಿರಿಯಾನಿ ಐಟಮು ಚೆನ್ನಾಗಿತ್ತು. ಬಿರಿಯಾನಿ ರೈಸು, ಬಿರಿಯಾನಿ ರೈಸು ಮತ್ತು ಚಿಕನ್ ಮಸಾಲ ಮತ್ತು ಕಬಾಬು ಎಲ್ಲ ತುಂಬ ಚೆನ್ನಾಗಿತ್ತು. KR ನಗರ ಸೈಡ್ ಯಾರಾದರೂ ಬರೋರು, ಈ ಕಡೆ ಹಾಸನ, ಮಂಗಳೂರು, ಚಿಕ್ಕಮಗಳೂರು ಸೈಡ್ ಹೋಗೋರು ಈ ಹೋಟೆಲ್ ಚಾಯ್ಸ್ ಮಾಡ್ಕೋಬೋದು ಲಂಚ್ ಟೈಮ್ಗೆ. ತುಂಬಾ ಚೆನ್ನಾಗಿದೆ. ಹೋಟೆಲ್ ನೇಮ್ ಏನೋ ಮರ್ತ್ಬಿಟ್ಟೆ ನಾನು. ಕ್ಲಾಸಿಕ್. ಅದು ಕ್ಲಾಸಿಕ್ ಅಂತ ಏನಿದೆ, ಲೆಫ್ಟ್ ಸೈಡಲ್ಲೇ ಇದೆ, ಸರ್ಕಲ್ ಲೆಫ್ಟ್ ಸೈಡಲ್ಲಿ ನಿಮಗೆ ಬಸ್ ಸ್ಟ್ಯಾಂಡ್ ಆಪೋಸಿಟ್ ರೋಡೇ ಸಿಗುತ್ತೆ. ಲೊಕೇಶನ್ ಕೂಡ ಒಂದ್ಸಲ ನೋಡ್ಕೊಬಿಡಿ. ಈ ಬಿಲ್ಡಿಂಗ್ ಕಾಣುತ್ತೆ, ಬಿಲ್ಡಿಂಗಿಂದ ಆ ಕಡೆ ಲೆಫ್ಟು. ತುಂಬಾ ಚೆನ್ನಾಗಿದೆ. ಈ ಹೋಟ್ಲು ಚಾಯ್ಸ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇದೇ ಥರ ನಮ್ಮ ಚಾನಲಲ್ಲಿ ವೀಡಿಯೋ ಬರ್ತಾ ಇರುತ್ತೆ. ಎಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗಾಯ್ಸ್. ಥ್ಯಾಂಕ್ ಯು.
ಬಾಯ್.